Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 23 verse 5. You prepared a banquet for me. ಕೀರ್ತನೆಗಳು 23:5 ವಚನ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ. ಈ ಕೀರ್ತನೆಯನ್ನು ಬರೆದವರು ಅರಸನಾದ ದಾವೀದನು ಈ ರೀತಿ ಬರೀತಾ ಇದ್ದಾನೆ. ದೇವರನ್ನ ಕುರಿತು, ದೇವರು ನಮಗಾಗಿ ಔತಣವನ್ನು ಸಿದ್ಧಪಡಿಸುತ್ತಾರೆ ಎಂಬುದಾಗಿ. ಇಲ್ಲಿ ಈ ಕೀರ್ತನೆಯಲ್ಲಿ ಕರ್ತನು ಒಳ್ಳೆ ಕುರುಬನಾಗಿದ್ದುಕೊಂಡು ತನ್ನ ಕುರಿಗಳನ್ನು ರಕ್ಷಿಸುವನು ಎಂಬುದಾಗಿ, ಕುರಿಗಳಿಗೋಸ್ಕರ ದೇವರು ಏನು ಮಾಡುತ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ದಾವೀದನು ಬರೆಯುತ್ತಾನೆ. ದೇವರು ತನ್ನ ಕುರಿಗಳಿಗಾಗಿ ಅವರ ವೈರಿಗಳ ಮುಂದೆಯೇ ತನ್ನ ಕುರಿಗಳಿಗಾಗಿ ಔತಣವನ್ನು ಸಿದ್ಧಪಡಿಸುತ್ತಾರಂತೆ. ಮತ್ತು ತನ್ನ ಕುರಿಗಳ ತಲೆಗೆ ತೈಲವನ್ನು ಹಚ್ಚಿಸುತ್ತಾರೆ ಮತ್ತು ಆ ಕುರಿಗಳ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡುತ್ತಾರಂತೆ. ಹೌದು, ಇಲ್ಲಿ ನಮ್ಮ ದೇವರು ನಮಗೆ ಹೇಳುತ್ತಾ ಇರುವ ವಾಕ್ಯ, ನಮ್ಮ ತಲೆಯನ್ನು ತೈಲದಿಂದ ಅಭಿಷೇಕಿಸುತ್ತಾರೆ. ಇಲ್ಲಿ ತೈಲ ಅಂದರೆ ಪವಿತ್ರಾತ್ಮನಿಗೆ ಹೋಲಿಕೆ ಆಗಿದೆ. ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸುತ್ತಾರೆ ಮತ್ತು ನಮ್ಮ ಪಾತ್ರೆ ತುಂಬಿ ಹೊರಸೂಸುವುದಂದರೆ ನಮ್ಮ ಜೀವಿತದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟು ನಡೆಸುತ್ತಾರೆ. ನಮ್ಮ ಪಾತ್ರೆಯು ತುಂಬಿ ತುಳುಕುವ ಹಾಗೆ ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಸಮೃದ್ಧಿಕರವಾದ ಜೀವಿತವನ್ನು ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಈ ವಾಗ್ದಾನದ ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಹೌದು, ದಾವೀದನ ಜೀವಿತದಲ್ಲಿಯೂ ಕೂಡ ಅನೇಕ ವೈರಿಗಳಿದ್ದರು. ಸೌಲನು ಇವನನ್ನು ಕೊಂದು ಹಾಕಬೇಕೆಂಬುದಾಗಿ ಅನೇಕ ಸಾರಿ ಹುಡುಕಾಡಿದನು, 3 ಸಾರಿ ಈಟಿಯನ್ನು ತಿವಿದನು. ಆದರೆ ಯೆಹೋವನ ಅನುಗ್ರಹ ದಾವೀದನೊಂದಿಗೆ ಇದ್ದುದರಿಂದ ಅವನು ಎಲ್ಲಿ ಹೋದರೂ ಕೂಡ ಅವನಿಗೆ ಜಯ ದೊರೆಯಿತು ಮತ್ತು ಅವನ ಸುತ್ತಣ ವೈರಿಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಹೌದು, ಆದ್ದರಿಂದಲೇ ಇಲ್ಲಿ ದೇವರ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ ಎಂಬುದಾಗಿ. ಏಸು ಕ್ರಿಸ್ತನ ಕುರಿತು ಕೂಡ ನಾವು ನೋಡ್ತೇವೆ. ಏಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದಾಗ ಅಲ್ಲಿದ್ದವರೆಲ್ಲ ಏಸು ಸ್ವಾಮಿಯನ್ನು ಬಹಳವಾಗಿ ಅವಮಾನಗೊಳಿಸಿದರು. ಆತನ ವಸ್ತ್ರಗಳನ್ನು ತೆಗೆದರು, ಅಪಹಾಸ್ಯ ಮಾಡಿದರು, ಅವಮಾನಗೊಳಿಸಿದರು. ಆತನನ್ನು ಕೆನ್ನೆಯ ಮೇಲೆ ಹೊಡೆದರು, ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಇಟ್ಟರು, ಕೋಲಿನಿಂದ ಹೊಡೆದರು. ಹೀಗೆ ನಾನಾ ಥರವಾದಂಥ ಹಿಂಸೆ ಯೇಸು ಸ್ವಾಮಿಗೆ ಮಾಡಿದರು. ಆದಾಗ್ಯೂ ನಮ್ಮ ಸ್ವಾಮಿ ಒಂದು ಮಾತು ಕೂಡ ಆಡದಂತೆ ಎಲ್ಲವನ್ನೂ ಸಹಿಸಿಕೊಂಡರು. ಯೆಶಾಯ 53:12 ಪ್ರವಾದಿಯು ಮುಂಚಿತವಾಗಿ ಇಲ್ಲಿ ಪ್ರವಾದನೆ ನುಡಿಯುತ್ತಾ ಇದ್ದಾನೆ. ಏನೆಂದರೆ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಈ ರೀತಿ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದರಿಂದ ಈತನಿಗೆ ನಾನು ದೊಡ್ಡವರ ಸಂಗಡ ಪಾಲು ಕೊಡುವೆನು, ಅಂದರೆ ಉನ್ನತವಾದ ಸ್ಥಾನವನ್ನು ಕೊಡುವೆನು ಎಂಬುದಾಗಿ. ಮುಂದೆ ಬಂದು ನಾವು ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಯೇಸು ಕ್ರಿಸ್ತನನ್ನ ಕುರಿತು ಅಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ, ಮುಂದೆ ಆತನಿಗೆ ಗೊತ್ತಿದೆ ಸಂತೋಷ ಇದೆ, ನನ್ನ ತಂದೆ ನನಗೆ ಒಳ್ಳೆಯ ಸ್ಥಾನವನ್ನು ಕೊಡ್ತಾರೆ ಎಂಬುದಾಗಿ ಗ್ರಹಿಸಿಕೊಂಡು ಈ ಅವಮಾನವನ್ನು ಅಲಕ್ಷ್ಯ ಮಾಡಿದರು. ತನ್ನ ಜೀವಿತದಲ್ಲಿ ಇಷ್ಟೊಂದು ಅವಮಾನ ಉಂಟಾಗ್ತಾ ಇದ್ದರೂ ಕೂಡ ಯೇಸು ಸ್ವಾಮಿ ಅಲಕ್ಷ್ಯ ಮಾಡಿದರು. ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಈಗ ಆತನು ಎಲ್ಲಿದ್ದಾರೆ ಅಂದರೆ, ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರಿಯರೇ, ಹೌದು, ನಮ್ಮ ಯೇಸು ಸ್ವಾಮಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಯೇಸು ಸ್ವಾಮಿ ಈ ರೀತಿ ಎಲ್ಲವನ್ನ ಸಹಿಸಿಕೊಂಡರು. ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿಯೂ ಕೂಡ ಅವಮಾನವನ್ನು ನೀವು ಅನುಭವಿಸುತ್ತಾ ಇರಬಹುದು. ನೀವು ಎಷ್ಟೇ ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಕೂಡ ನಿನ್ನ ಸುತ್ತಮುತ್ತಲಿನ ಜನರು ಅವುಗಳನ್ನು ತಪ್ಪಾಗಿ ಎಣಿಸುತ್ತಾ ಇರಬಹುದು. ನೀವು ಮಾಡುತ್ತಾ ಇರುವಂತಹ ಒಳ್ಳೆ ಕಾರ್ಯಗಳು ಅವರ ದೃಷ್ಟಿಯಲ್ಲಿ ಕೆಟ್ಟದಾಗಿ ಕಾಣುತ್ತಾ ಇರಬಹುದು. ಆದರೆ ನೀವು ಚಿಂತೆ ಮಾಡಬೇಡಿರಿ, ನೀವು ಕಳವಳ ಪಡಬೇಡಿರಿ. ಯಾರು ನಿಮ್ಮನ್ನು ಅವಮಾನಗೊಳಿಸ್ತಾ ಇದ್ದಾರೋ ಅವರ ಮುಂದೆಯೇ ದೇವರು ನಿನಗೆ ಔತಣವನ್ನು ಸಿದ್ಧಪಡಿಸುತ್ತಾರೆ. ನಿನಗೆ ಅವಮಾನಗೊಳಿಸಲಿಕ್ಕೆ ಯತ್ನ ಮಾಡಿದವರು ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಮಾಡ್ತಾರೆ. ಆದುದರಿಂದ ನೀನು ಕರ್ತನ ಸನ್ನಿಧಾನದಲ್ಲಿ ಸಂತೋಷದಿಂದ ಉಲ್ಲಾಸದಿಂದ ಇರು.
ವೈರಿಗಳ ಮುಂದೆಯೇ ನಿನಗೋಸ್ಕರ ಕರ್ತನು ಔತಣವನ್ನು ಸಿದ್ಧಪಡಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ನೀವು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ನಡೆಸುತ್ತಾ ಇದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ವೈರಿಗಳ ಮುಂದೆಯೇ ನಿನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೇನೆ ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ನಾನಾ ವಿಧವಾದ ಅವಮಾನಗಳನ್ನು ಅನುಭವಿಸ್ತಾ ಇರ್ಬೋದು ದೇವರೇ. ನೀನಾದರೂ ಇವರ ಜೊತೆಗಿರುವಾತನು, ನೀನಾದರೂ ಇವರಿಗೆ ಸಂತೋಷವನ್ನು ಕೊಡುವಾತನು, ನೀನಾದರೂ ಇವರಿಗೆ ವೈರಿಗಳ ಮುಂದೆ ಇವರ ತಲೆಗೆ ತೈಲವನ್ನು ಹಚ್ಚಿ ಇವರಿಗೆ ಔತಣವನ್ನು ಸಿದ್ಧಪಡಿಸಿ ಇವರಿಗಾಗಿ ಉನ್ನತ ಸ್ಥಾನವನ್ನು ಏರ್ಪಡಿಸುವಾತನಾಗಿದ್ದೇವ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೇಲೆ.